ದೆಹಲಿಯ ಕೆಂಪುಕೋಟೆಯ ಬಳಿಯೇ ನತ್ತರ ಕೋಡಿ ಹರಿಸಿರುವಂತಹ ಪಾಪಿಗಳ ಉಗ್ರರ ಮುಖ ಒಂದೊಂದೇ ಬಯಲಾಗ್ತಾ ಇದೆ. ಕಾರು ಸ್ಫೋಟಗೊಂಡಂತ ಸ್ಥಳದಲ್ಲಿ ಈಗ ಪೊಲೀಸರು ಕೂಡ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಕೆಂಪುಕೋಟೆ ಸುತ್ತಮುತ್ತ ಹುಡುಕಾಡ್ತಾ ಇದೆ ಖಾಕಿ ಪಡೆ. ಡ್ರೋನ್ ಬಳಸಿದ್ದಾರೆ ಈಗ ಅವಶೇಷಗಳಿಗಾಗಿ ಹುಡುಕಾಟೋದಕ್ಕೆ, ಪರಿಶೀಲನೆ ನಡೆಸೋದಕ್ಕೆ. ಸಂಜೆ ಆದರೂ ಕೂಡ ಇನ್ನೂ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಕೈಯಲ್ಲಿ ಬ್ಯಾಗ್ ಹಿಡಿದು ಶೋಧ ನಡೆಸ್ತಾ ಇರುವಂತಹ ಪೊಲೀಸರು, ಜೊತೆಗೆ FSL ಟೀಮ್ ಕೂಡ ಇದೆ. ಯಾಕಂದರೆ ಮೊನ್ನೆ ನಡೆದಂಥ ಒಂದು ಘಟನೆ 3 ದಿನ ಆದಮೇಲೆ ಇವತ್ತು ಕೂಡ ಒಂದು ಕಡೆ ಒಂದು ಶಾಪ್ನ ಮೇಲ್ಛಾವಣಿ ಮೇಲೆ ಒಂದು ಕೈ ಕಟ್ಟಾಗಿ ಬಿದ್ದಿತ್ತು, ತುಂಡಾಗಿ ಬಿದ್ದಿತ್ತು. ಆ ಕೈ ಯಾರಿಗೆ ಸೇರಿದ್ದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಆಗ್ತದೆ. ಅದನ್ನು ಕೂಡ ವಶಕ್ಕೆ ಪಡೆದಿದೆ FSL ಟೀಮ್. ಈಗಾಗಲೇ ಈ ದೇಹಗಳೆಲ್ಲವೂ ಕೂಡ ಏನು ಛಿದ್ರವಾಗಿದ್ವು ಅವುಗಳೆಲ್ಲವೂ ಕೂಡ ಕಲೆಕ್ಟ್ ಮಾಡಿ ಪಾಪ ಅವರ ಫ್ಯಾಮಿಲಿಯವರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದ್ದಾರೆ. ಕೆಲವೊಂದಷ್ಟು ದೇಹಗಳು ಯಾರ್ದು ಅನ್ನುವಂಥದ್ರ ಬಗ್ಗೆಯೂ ಕೂಡ ಗೊತ್ತಾಗಿಲ್ಲ. ಯಾವ ದೇಹದ ಭಾಗಗಳು ಯಾವ ದೇಹಕ್ಕೆ ಸೇರಿದ್ದು ಅನ್ನುವಂಥದ್ದು ಕೂಡ ಪತ್ತೆ ಹಚ್ಚೋದು ಬಹಳ ಕಷ್ಟ ಸಾಧ್ಯವಾಗಿತ್ತು. ಹಾಗಾಗಿ DNA ಟೆಸ್ಟ್ ಮೊರೆ ಹೋದರು. DNA ಟೆಸ್ಟ್ ಮಾಡಿ ನಂತರ ಮೃತದೇಹಗಳನ್ನು ಈಗಾಗಲೇ ಅವರವರ ಕುಟುಂಬಗಳಿಗೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಈಗ ಡಾಕ್ಟರ್ ಉಮರ್ ಬಗ್ಗೆ ಏನಿತ್ತಲ್ಲ, ಆತ ಶಂಕಿತ ಉಗ್ರ, ಆತನದ್ದೇ ಬಾಡಿ ಅನ್ನುವಂಥದ್ರ ಬಗ್ಗೆಯೂ ಕೂಡ ಖಚಿತ ಆಗಿದೆ. ಇನ್ಫ್ಯಾಕ್ಟ್ ಆತನ ಬಾಡಿ ಕೂಡ ಛಿದ್ರವಾಗಿತ್ತು, ಗುರುತು ಸಿಗಲಾರದಷ್ಟು ರೀತಿಯಲ್ಲಿ ಪತ್ತೆಯಾಗಿತ್ತು. ಬಟ್ ಅದರ ಅವಶೇಷಗಳನ್ನು ತಗೊಂಡು ಕಾರಲ್ಲಿದ್ದಂತಹ ಒಂದು ಹಲ್ಲಿನ ಒಂದು DNA ಎಲ್ಲವನ್ನು ಕೂಡ ತೆಗೆದ ನಂತರ ಗೊತ್ತಾಗಿತ್ತು. TV9ಗೆ ಸ್ಫೋಟವಾದಂತಹ I-20 ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯಗಳು ಕೂಡ ಈಗ ಲಭ್ಯವಾಗ್ತಾ ಇವೆ. ಮೇವಾತ್ ಟೋಲ್ ದಾಟಿತ್ತು ಈ ಉಮರ್ ಇದ್ದಂತಹ ಕಾರು. ಹರಿಯಾಣದ ಮೇವಾತ್ ಟೋಲ್ ದಾಟಿದ್ದಂಥ ಸಂದರ್ಭದಲ್ಲಿ ಅಲ್ಲಿನ CC ಕ್ಯಾಮ್ರಾದಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯ ಇದು. ಹಿಂಬದಿ ಸೀಟ್ನಲ್ಲಿ ಸ್ಫೋಟಕದ ಬ್ಯಾಗ್ ಕೂಡ ಇದ್ರ ಬಗ್ಗೆ ಮಾಹಿತಿ ಇದೆ. ಅಂದರೆ ಒಂದು ಬ್ಯಾಗ್ ಇದೆ, ದೊಡ್ಡ ಗಾತ್ರದಲ್ಲಿರುವಂತಹ ಬ್ಯಾಗ್ ಇದು. ಬಹುಶಃ ಇದರಲ್ಲಿ ಸ್ಫೋಟಕ ಇತ್ತಾ ಇಲ್ವಾ ಅನ್ನುವಂಥದ್ದು ನಂತರ ಗೊತ್ತಾಗಬೇಕು. ಯಾಕಂದರೆ ಈಗ ನಮಗೆ ದೃಶ್ಯದಲ್ಲಿ ಕಾಣಿಸ್ತಾ ಇರೋದು, ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಿಮಗೆ ದೃಶ್ಯ ಕೂಡ ತೋರಿಸ್ತೀವಿ. ಇದೇ ಶಂಕಿತ ಉಗ್ರ ಡಾಕ್ಟರ್ ಉಮರ್ ಪ್ರಯಾಣ ಮಾಡ್ತಾ ಇದ್ದಂತಹ ಕಾರ್ ಇದು. I-20 ಕಾರ್ ಏನು ಬ್ಲಾಸ್ಟ್ ಆಯ್ತಲ್ಲ, ಸೇಮ್ I-20 ಕಾರು ಆ ಟೋಲನ್ನು ಪಾಸ್ ಮಾಡಿರುವಂಥ ಮತ್ತೊಂದು ದೃಶ್ಯಗಳು. ಈಗ ಬೆಳಗ್ಗೆನೂ ಕೂಡ ಆವಾಗಲೇ ನಾವು ನಿಮಗೆ ತೋರಿಸಿದ್ವಿ ಒಂದು ದೃಶ್ಯ, ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಅದರಲ್ಲಿ ಒಬ್ಬ ವ್ಯಕ್ತಿ ಮಾಸ್ಕ್ ಹಾಕೊಂಡು ಕೂತಿರೋದು, ಆತನೇ ಡಾಕ್ಟರ್ ಉಮರ್. ಇಲ್ಲಿ ಬಂದು ಬ್ಲಾಸ್ಟ್ ಮಾಡಿರೋದು ಈ ಕಾರ್ನ. ಅದಾದ ನಂತರ ಆ ಕಾರ್ನ ಹಿಂಭಾಗ ಹಿಂದಿನ ಸೀಟ್ನಲ್ಲಿ ಯಾರೂ ಇಲ್ಲ, ಒಬ್ಬನೇ ಬರ್ತಾ ಇದ್ದಾನೆ. ಹಿಂದಿನ ಸೀಟ್ನಲ್ಲಿ ಒಂದು ದೊಡ್ಡ ಬ್ಯಾಗ್ ಇದೆ. ಆ ಬ್ಯಾಗ್ನಲ್ಲೇ ಬಹುಶಃ ಸ್ಫೋಟಕ ಇತ್ತ ಅನ್ನುವಂಥದ್ರ ಬಗ್ಗೆಯೂ ಕೂಡ ಈಗ ತನಿಖೆಯ ನಂತರ ಗೊತ್ತಾಗುತ್ತೆ. ನೋಡಿ, ಯಾವ ಚೆಕ್ಕಿಂಗೂ ಇಲ್ಲ ಇಲ್ಲಿ. ನಾವಾಗಲೇ ಅದನ್ನೇ ಮಾತಾಡ್ತಾ ಇದ್ದಿದ್ದು. ಒಂದು ಕಡೆ ಫರೀದಾಬಾದು, ಇಲ್ಲಿಂದ ಏನು ಡೆಲ್ಲಿಯಿಂದ ಅಪ್ಪಪ್ಪ ಅಂದರೆ ಒಂದು 50-55 ಕಿಲೋಮೀಟರ್ ಇರ್ಬೋದು, ಅಲ್ಲಿ ಸ್ಫೋಟಕಗಳು ಸಿಗುತ್ತೆ. ಅದು 3000 kgಯಷ್ಟು ಸ್ಫೋಟಕಗಳನ್ನು ತಯಾರು ಮಾಡುವಂಥ ವಸ್ತುಗಳು. ಬಹುಶಃ ಹೆಚ್ಚು ಕಮ್ಮಿ ಇದರಲ್ಲಿ ಒಂದು 200 kgಯಷ್ಟು 300 kgಯಷ್ಟು ಸ್ಫೋಟಕಗಳನ್ನು ತಯಾರು ಮಾಡ್ಬೋದಿತ್ತೇನೋ. ಅದನ್ನೆಲ್ಲವನ್ನು ಕೂಡ ವಶಪಡಿಸ್ಕೊಳ್ತಾರೆ. ಶಸ್ತ್ರಾಸ್ತ್ರಗಳು ಸಿಗುತ್ತೆ. ಹಾಗಿದ್ರೂ ಕೂಡ ಡೆಲ್ಲಿಲಿ ಯಾಕೆ ಹೈ ಅಲರ್ಟ್ ಘೋಷಣೆ ಮಾಡಲಿಲ್ಲ? ಇವರು ರಾಜಾರೋಷವಾಗಿ ಬ್ಯಾಗ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಅನುಮಾನಗಳು ಕೂಡ ಮೂಡ್ತಾ ಇವೆ. ಸೊಟಾರೆ ಈಗ ಡಾಕ್ಟರ್ ಉಮರ್ ಬೇರೆ ಕಡೆ ಎಲ್ಲ ಪ್ರಯಾಣ ಮಾಡಿದ್ದ ಡೆಲ್ಲಿಲಿ ಅನ್ನುವಂಥದ್ರ ಬಗ್ಗೆ ಸಿಗ್ತಾ ಇರುವಂತಹ ಒಂದಷ್ಟು ಅಪ್ಡೇಟ್ಸ್. ಬಹುಶಃ ಇವರು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ವಿಧ್ವಂಸಕಾರಿ ಕೃತ್ಯ